ನೀರು ಕೊಡದೆ ಹಾಳು ಮಾಡಿದ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇಲ್ಲೆಲ್ಲ ರೈತರು ಬಂದಿದ್ದೀರಿ. ಈ ಒಂದು ಆಲ್ಮಟ್ಟಿ ಡ್ಯಾಮ್ ಆಗ್ಬೇಕಾದ್ರ ಸುಮಾರು 200-300 ರೈತರು ಮನೆ ಮಠಗಳನ್ನ ಕಳ್ಕೊಂಡಿದಾರ, ಹೊಲಗಳನ್ನ ಕಳ್ಕೊಂಡಿದಾರ. ಅವರು ತ್ಯಾಗ ಬಲಿದಾನದಿಂದಾಗಿ ಆ ಆಲ್ಮಟ್ಟಿ ಡ್ಯಾಮ್ ಆಗ್ಯದ. ನೀವು ಗಮನಕ್ಕೆ ಇರ್ಬೇಕು. ನೀವು ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನ 524.256ಕ್ಕೆ ನಿಲ್ಲಿಸಿ ಗೇಟ್ ಅನ್ನು ಹೊಳಿಸಬೇಕು. ಅಡ್ಡಾಡ್ತಿರೋದು ನೀವು ಅಧಿಕಾರ ಅನುಭವಿಸಿದ್ರು ರೈತರಿಗೆ ದುರಂತ. ಅಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಅವರಿಗೆ. ಇಲ್ಲ ಸಲ ನೆಪ ಹೇಳ್ತಾರ. ಈ ರೈತರಿಗೆ ತಿಳಿದದ್ದು ನಿಮ್ಗೆ ತಿಳಿಲ್ಲ ಅಂತಾರೆ. ಯಾವ ಅಧಿಕಾರ ಮಾಡ್ತೀರಿ, ಯಾವ ಜನಪ್ರತಿನಿಧಿಗಳು ಆಗ್ತೀರಿ, ಯಾವ ಸರ್ಕಾರ ನಡೆಸ್ತೀರಿ? ರಾಜಕೀಯ ಪ್ರತಿನಿಧಿಗಳು MLAಗಳಾಗಿರ್ಬೋದು, MP ಗಳಾಗಿರ್ಬೋದು ಅವರ ಮುತುವರ್ಜಿ ವಹಿಸ್ತಾ ಇಲ್ಲ. ಇವತ್ತ ಈ ಆಲ್ಮಟ್ಟಿ ಡ್ಯಾಮ್ ನೀರು ಏನದಲ್ಲ 524.256 ಇದು ಮೀಟರ್ ಬರಬೇಕು ಅಂತ ಹೇಳಿಸಿಂದ ಒಂದು ಏನದ ತೀರ್ಮಾನ ತಗೊಂಡು ಅಧಿಸೂಚನೆ ಹೊರಡಿಸ್ಬೇಕು ಅಂತ ಹೇಳಿಸಿಂದ ಸುಮಾರು ವರ್ಷಗಳಿಂದ ಇದು ಹೋರಾಟ ನಡೀತಾ ಇದೆ. ಬಟ್ ಆಲ್ಮಟ್ಟಿ ಏನದ ಡ್ಯಾಮಿಂದು ಉದ್ಘಾಟನೆ 1963ನೇ ಇದರಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದ್ರು. ಅಲ್ಲಿವರೆಗೆ ಇಲ್ಲಿ ತನಕ ಹಲವಾರು ಸಮಸ್ಯೆಗಳನ್ನ ಎದುರಿಸ್ಕೊತ ಬಂದ ಇದ್ದಾರೆ ರೈತರು. ಇನ್ನೂ ಸಂಪೂರ್ಣವಾಗಿ ಅದು ಏನೂ ಕೆಲಸ ಆಗಿಲ್ಲ. ಒಂದು ಗಮನಕ್ಕೆ ತರ್ತಾ ಇದ್ದೀನಿ, ಇಲ್ಲೆಲ್ಲ ರೈತರು ಬಂದಿದ್ದೀರಿ. ಈ ಒಂದು ಆಲ್ಮಟ್ಟಿ ಡ್ಯಾಮ್ ಆಗ್ಬೇಕಾದ್ರೆ ಸುಮಾರು 200-300 ರೈತರು ಮನೆ ಮಠಗಳನ್ನ ಕಳ್ಕೊಂಡಿದಾರ, ಹೊಲಗಳನ್ನ ಕಳ್ಕೊಂಡಿದಾರ. ಅವರು ತ್ಯಾಗ ಬಲಿದಾನದಿಂದಾಗಿ ಆ ಆಲ್ಮಟ್ಟಿ ಡ್ಯಾಮ್ ಆಗ್ಯದ. ನೀವು ಗಮನಕ್ಕೆ ಇರ್ಬೇಕು. ನೀವು ಆದ್ರೆ ಆ ರೈತರಿಗೆ ಇವತ್ತು ಸಮರ್ಪಕವಾದಂತಹ ಯಾವುದೇ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕೃಷ್ಣಾ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸುಮಾರು 100 ರೈತರು ಬಸವೇಶ್ವರ ದೇವಸ್ಥಾನದಲ್ಲಿ ಜಮಾಯಿಸಿ ಅಲ್ಲಿಂದ ನಾವು ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿ ತಲುಪಿ ಇಲ್ಲಿ ಸಭೆ ಮಾಡುವ ಮೂಲಕ ಮನವಿಯನ್ನು ಅರ್ಪಿಸಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನ 524.256ಕ್ಕೆ ನಿಲ್ಲಿಸಿ ಗೇಟ್ ಅನ್ನು ಹೊಳಿಸಬೇಕು. 2013ರಲ್ಲಿನೇ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ ಫೈನಲ್ ಜಜ್ಮೆಂಟ್ ಕೊಟ್ಟಿದೆ ನೀರು ನಿಲ್ಲಿಸ್ರತ್ತಿ ಕೊಂಡೇಳಿ. ಇವತ್ತು 13ನೇ ವರ್ಷ ಪಾದಾರ್ಪಣೆ ಮಾಡಿದ್ರು ಕೂಡ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲಿವರೆಗೂ ಕೂಡ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇವರು ಹಣೆಬರಕ್ಕೆ. ಅಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಅವರಿಗೆ. ಇಲ್ಲ ಸಲ ನೆಪ ಹೇಳ್ತಾರ. ಇದು ತಡೆ ಆಜ್ಞೆ ಅದ. ಮಹಾರಾಷ್ಟ್ರದವರು ಕೋರ್ಟ್ಗೆ ಹೋಗ್ಯಾರ. ಇವೆಲ್ಲ ಸುಳ್ಳದ. ಈಗಾಗಲೇ ನಾವು 8ನೇ ತಾರೀಕಿಗೆ ಏನು ಬಿಜಾಪುರ ನಗರದಲ್ಲಿ ವಿಚಾರ ಸಂಕಿರಣ ಮಾಡಿದಾಗ ನೀರಾವರಿ ತಜ್ಞರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವುದೇ ತಡೆ ಆಜ್ಞೆ ಇಲ್ಲ ತಿಕ್ಕೊಂಡೇಳಿ. ಇದು ಸುಮ್ಮನೆ ಅನಾವಶ್ಯಕವಾಗಿ ವಿಳಂಬ ಮಾಡಿ ಅವಳಿ ಜಿಲ್ಲೆಯ ರೈತರನ್ನ ಇವತ್ತು ಸಾಯಿಸ್ತಾ ಇದ್ದಾರೆ ಸರ್ಕಾರಗಳು. ಕೂಡಲೇ ಅದನ್ನು ಬಿಡಬೇಕು. ಏನು ನಮ್ಮ ರಾಜ್ಯದ ಸಚಿವ ಸಂಪುಟ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಮ್ಮ ಹೋರಾಟ ಸಮಿತಿ ಎಲ್ಲ ಮುಖಂಡರು ಒಳಗೊಂಡಂತೆ ಪ್ರಧಾನಮಂತ್ರಿ ಜೊತೆ ಕೂಡ್ಕೊಂಡು ನಮ್ಗೆ ಏನು ಅನ್ಯಾಯ ಆಗಿದೆ ನೀರಿನ ಹಂಚಿಕೆಯಲ್ಲಿ, ನಮ್ಗೆ ಯಾವ ರೀತಿ ನ್ಯಾಯಾಧಿಕರಣ ತೀರ್ಪಿನ ಪ್ರಕಾರ ಹಂಚಿಕೆ ಆಗಿದೆ, ಆ ನೀರನ್ನ ಬಳಸ್ಕೊಳ್ಳಿಕ್ಕೆ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಬೇಕು, ಗೇಟ್ನ ಅಳವಡಿಸಬೇಕಂತ ತಿಳ್ಕೊಂಡೇಳಿ ನಾವು ಪ್ರಧಾನಮಂತ್ರಿ ಮೇಲೆ ಒತ್ತಡ ಮಾಡಬೇಕು. ನಿಮಗೇನು ಒಂದು ಮನಸ್ಸು ಒಂದು ವೇಳೆ ಇರಲಿಲ್ಲ ಅಂತಂದ್ರೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ದೊಡ್ಡ ತಪ್ಪದ. ನಮ್ಮನ್ನ ಎಲ್ಲರನ್ನ ಕ್ಷಮೆ ಕೇಳಿ ನೀವು ಸಾಮೂಹಿಕ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೊಂದಬೇಕಾಗ್ತದೆ ನೀವು ನಾಳೆ ಮುಂದಿನ ದಿನಮಾನಗಳಲ್ಲಿ. ಈ ಮನವಿಗೆ ಮತ್ತು ಈ ನಮ್ಮ ಹೋರಾಟಕ್ಕೆ ನೀವು ಏನಾದರೂ ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಅಧಿಕಾರದಲ್ಲಿದ್ದಂಥ ಅವಧಿಗೂ ಒಂದು ಪುಣ್ಯ ಬರ್ತದೆ ಮತ್ತು ಈ ರೈತರಿಗೆ ಒಂದು ಮಾಡಿದ ಘೋರ ದ್ರೋಹ ಆಗ್ತದೆ. ಈ 524.256 ನಾವೇನು ಭಿಕ್ಷಾ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ. ಅದರಂತೆ ಸುಮ್ಮನೆ ನೀವು 13 ವರ್ಷಗಳ ಕಾಲ ಈ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ಲಾರೆ ಅಡ್ಡಾಡ್ತಿರೋದು, ನೀವು ಅಧಿಕಾರ ಅನುಭವಿಸಿದ್ರು ರೈತರಿಗೆ ದುರಂತ. ರೈತರಿಗೆ ಮಾಡೋದ ಮರಣ ಹೋಮ. ನೀವು ಈ ಅಧಿಕಾರದಲ್ಲಿ ನೀವು ಈ ಏನು ಮಜಾ ಮಾಡ್ಕೊತ ಅಡ್ಡಾಡ್ತೀರಿ, ಅಧಿಕಾರದ ಹೋಮ. ಈ ರೈತರಿಗೆ ತಿಳಿದದ್ದು ನಿಮ್ಗೆ ತಿಳಿಲ್ಲ ಅಂತಾರೆ. ಯಾವ ಅಧಿಕಾರ ಮಾಡ್ತೀರಿ, ಯಾವ ಜನಪ್ರತಿನಿಧಿಗಳು ಆಗ್ತೀರಿ, ಯಾವ ಸರ್ಕಾರ ನಡೆಸ್ತೀರಿ? ಅದಕ್ಕಾಗಿ ಹೇಳುದು ಒಂದೇ, ರೈತರಿಗೆ ದ್ರೋಹ ಮಾಡಿದ್ರೆ ಅಂತಾರೆ ನಿಮಗೆ ಒಳಗಾಲ ಆಗೋದಿಲ್ಲ.
ರೈತರಿಗೆ ಈ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಕೊಂಡ ಇವತ್ತಿನ ಮೂಲಕ ಈ ರೈತರ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಆಲ್ಮಟ್ಟಿ ಡ್ಯಾಮಿನ ಎತ್ತರವನ್ನ 519 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸಬೇಕಂತೇಳಿ ಇದು ತೀರ್ಪಾಗಿ ಈಗಾಗಲೇ 13 ವರ್ಷ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಜಾರಿ ಮಾಡ್ತಾ ಇಲ್ಲ. ವಿನಾಕಾರಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಒತ್ತಡದಿಂದಾಗಿ ಅವರು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ರೈತರು ಈಗಾಗಲೇ ನೀರಾವರಿ ಮಾಡಿ ಬೆಳೆ ತೆಗಿಬಹುದಾಗಿತ್ತು 13 ವರ್ಷಗಳ ಕಾಲ. ಆದರೆ ಬೆಳೆ ಇಲ್ಲ, ನೀರು ಇಲ್ಲ. ಸತತ ಬರಗಾಲ ಅನುಭವಿಸ್ತಿರುವಂತಹ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನೀರಾವರಿ ಮಾಡಲಿಕ್ಕೆ ಇರುವಂತಹ ಒಂದು ಆಲ್ಮಟ್ಟಿ ಡ್ಯಾಮ್ ಎತ್ತರವನ್ನ ಹೆಚ್ಚಿಸಲಿಕ್ಕೆ ಈ ಭಾಗದ ರಾಜ್ಯದ ರಾಜಕೀಯ ಪ್ರತಿನಿಧಿಗಳು MLAಗಳಾಗಿರ್ಬೋದು, MP ಗಳಾಗಿರ್ಬೋದು ಅವರ ಮುತುವರ್ಜಿ ವಹಿಸ್ತಾ ಇಲ್ಲ. ಅತ್ಯಂತ ಬೇಜವಾಬ್ದಾರಿತನದಿಂದಾಗಿ ನೀರಾವರಿ ಯೋಜನೆಗಳು ಪೂರ್ಣಗೊಳ್ತಾ ಇಲ್ಲ, ಪೆಂಡಿಂಗ್ ಉಳ್ಕೊಳ್ತಾ ಇದೆ. ಆದ್ದರಿಂದ ಇವತ್ತು ರೈತರು ಎಚ್ಚೆತ್ತುಕೊಳ್ಬೇಕು, ಜಾಗೃತರಾಗಬೇಕು. ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೆ ಹೇಳ್ಬೇಕು, ನೀವು ನೀರಿನ ಹೋರಾಟಕ್ಕೆ ಬೆಂಬಲ ಕೊಡದೇ ಇದ್ರೆ ಆಲ್ಮಟ್ಟಿ ಡ್ಯಾಮ್ ಅಣೆಕಟ್ಟು ಹೆಚ್ಚಿಸಲಿಕ್ಕೆ ಎಲ್ಲ MLAಗಳು, MP ಗಳು ನಮ್ಮ ರೈತ ಹೋರಾಟದ ಜೊತೆ ನೀವು ನಿಂತ್ಕೊಳ್ಳದೇ ಇದ್ರೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ವೋಟ್ ಕೊಡುವುದಿಲ್ಲ, ನಮ್ಮ ಊರಿಗೆ ಕೂಡ ನಿಮಗೆ ಕಾಲಿಡುಗಿಸ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ರೈತರು ಶಪಥ ಮಾಡಬೇಕು. ಅವಾಗ ಮಾತ್ರನೇ ಈ ಜನಪ್ರತಿನಿಧಿಗಳಿಗೆ ಬುದ್ಧಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಛಲ ತಗೊಳ್ಬೇಕು. ಇವತ್ತು ರೈತರು ತಗೊಂಡು ಈ ಹೋರಾಟಕ್ಕೆ ಗಟ್ಟಿ ನಿಲುವನ್ನು ಪಡ್ಕೊಳ್ಬೇಕಂತೇಳಿ ಕರೆ ಕೊಡ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ರೈತರು ಬೀದಿಗಿಳಿಬೇಕು. ಆಲ್ಮಟ್ಟಿ ನಮ್ಮ ಹಕ್ಕು, ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಭಾಗಿಯಾಗಬೇಕಂತೇಳಿ ಕರೆ ಕೊಡ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.